ಓಡಿಸೋದಕ್ಕೆ ಇಂಥ ಮೂಢನಂಬಿಕೆ ಆಚರಿಸೋ ಜನರ ಬಗ್ಗೆ ನ್ಯೂಸ್ 18 ಜೊತೆ ವಿಜ್ಞಾನಿ ಸುಧೀಂದ್ರ ಆಲ್ದೊಡೇರಿ ಮಾತನಾಡಿದ್ದಾರೆ. ಏನ್ ಹೇಳಿದ್ದಾರೆ ಕೇಳಿ. ಅಲ್ಲಲ್ಲ ಏನಾಗತ್ತೆ ಅಂದ್ರೆ ಈ ಮನುಷ್ಯರು ಒಂಥರ ಭೀತರಾಗೋಗ್ಬಿಟ್ಟಾಗ ಅವ್ರಿಗೆ ಈ ತರದ್ದೆಲ್ಲ ಒಂದು ಆಲೋಚನೆಗಳು ಹೊಳೆಯುತ್ತೆ. ಏನಾದ್ರೂ ಒಂದು ಪರಿಹಾರ ಇದೆಯಾ ಅಥವಾ ಈಗ ಏನಾಗ್ತಾ ಇದೆ ಅಂತಂದ್ರೆ ಈ ಒಂದು ಕೊರೋನಾ ದಾಂಧಲೆ ಅಂತ ನಾನು ಹೇಳಬೇಕು. ಕೊರೋನಾ ವೈರಸ್ನ ದಾಂಧಲೆ ಆಗ್ತಾ ಇರ್ಬೇಕಾದ್ರೆ ಜನಕ್ಕೆ ಈಗ ಪರಿಹಾರ ಏನು ಅಂತ ಗೊತ್ತಾಗ್ತಾ ಇಲ್ಲ. ಯಾಕಂದ್ರೆ ಮಾಧ್ಯಮದಲ್ಲಿ ಅವರು ನೋಡ್ತಾ ಇರ್ತಾರೆ ಸುದ್ದಿ, ಬೇರೆ ಬೇರೆ ಕಡೆಗಳಲ್ಲಿ ಬೇರೆ ಬೇರೆ ರೂಪದಲ್ಲಿ ಇದೆಲ್ಲಾನು ಆಗ್ತಾ ಇರುತ್ತೆ. ಅವ್ರಿಗೆ ತೊಂದರೆಗಳಾಗ್ತಾ ಇದೆ. ತಮ್ಮ ಹತ್ರದ ನೆಂಟರನ್ನ ಮಿತ್ರರನ್ನ ಕಳ್ಕೊಂಡಿರ್ತಾರೆ. ಅವರ ತೊಂದರೆಗಳನ್ನ ಅವ್ರು ಕಂಡಿರ್ತಾರೆ. ಈಗ ಒಂದು ಈ ನಮ್ಮಲ್ಲಿ ಈ ಹಿಂದಿನ ಒಂದಿಷ್ಟು ಸಂಪ್ರದಾಯ ಅಥವಾ ಒಂದಿಷ್ಟು ಈ ರಿಲಿಜಿಯಸ್ ಆಕ್ಟಿವಿಟೀಸ್ ಅಲ್ಲಿ ಏನಾಗ್ಬಿಡುತ್ತೆ ಅಂತಂದ್ರೆ ಯಾವ್ದಾದ್ರು ಒಂದು ನಮ್ಗೆ ಪರಿಹಾರ ಸಿಗದೇ ಇರುವಂತ ಸಮಸ್ಯೆ ಎದುರಾದ್ರೆ ಒಂದು ದೇವರನ್ನ ಮೊರೆ ಹೋಗೋದು ಅನ್ನೋದು ಒಂದು ಪರಿಪಾಠ ಇದೆ. ಹಾಗಾಗ್ಬಿಟ್ಟು ಈ ಒಂದು ಇದ್ರೊಳಗುನು ಈಗ ಇಲ್ಲಿ ಪರಿಹಾರ ಸಿಗದೆ ಇದ್ರೆ ಅಥವಾ ನಮ್ಗೆ ಇದೇನು ಪರಿಹಾರ ತೋರಿಸದೇ ಇದ್ರೆ ಅಲ್ಲಿಂದ ಏನಾದ್ರು ಸಿಗತ್ತಾ ಅಂತಂದು ದೇವರಿಗೆ ಮೊರೆ ಹೋಗೋದು ಒಂದ್ ರೀತಿ ಮಾನಸಿಕವಾಗಿ ಒಳ್ಳೇದು. ಯಾಕಂದ್ರೆ ಅವರು ಮಾನಸಿಕವಾಗಿ ಅವರು ಅಧೀರರಾಗೋ ಬದಲು ಒಂದು ಯಾರೋ ಒಂದು ಶಕ್ತಿ ಇದೆ, ಆ ಶಕ್ತಿಯನ್ನ ಪೂಜಿಸಿದ್ರೆ ನಮ್ಮ ಇದು ಅನ್ಬೋದು. ಆದ್ರೆ ಇದೇನಾಗ್ತಾ ಇದೆ ಅಂದ್ರೆ ಇದೇ ಸಂದರ್ಭ ಬಳಸಿಕೊಂಡು ಕೆಲವರು ಅವರ ಇದು ಜನರ ಏನ್ ಹೇಳ್ತಿದ್ರು ಅಂದ್ರೆ ಈ ಹೋಮ ಮಾಡುವುದರಿಂದ ವಾತಾವರಣ ಶುದ್ಧಿ ಆಗುತ್ತೆ ಅಂತ ಅವ್ರ ನಂಬಿಕೆ. ಅದು ಅದಲ್ಲೇ ಶುದ್ಧಿ ಆಗೋಕ್ ಸಾಧ್ಯ ಇಲ್ಲ. ಯಾಕೆಂದ್ರೆ ನಿಮ್ಮ ವಾತಾವರಣ ಅಂತಂದ್ರೆ ಎಷ್ಟು ಕ್ಯೂಬಿಕ್ ಮೀಟರ್ ಇರುತ್ತೆ, ಎಷ್ಟು ಬಿಲಿಯಾಂತರ ಕ್ಯೂಬಿಕ್ ಮೀಟರ್ ಇರುತ್ತೆ. ಆಮೇಲೆ ಈ ವೈರಸ್ ಹರಡೋ ಇದು ಇರುತ್ತಲ್ಲ, ಅದು ನಮ್ಮ ತೀರಾ ಕೆಳಮಟ್ಟದಲ್ಲೇ ಹರಡೋದು. ಅದಕ್ಕೂ ಈ ಒಂದು ಹೋಮ ಹವನದಿಂದ ನೀವು ಹೊಗೆ ಅಥವಾ ಇನ್ನೇನಾದ್ರು ಮತ್ತೊಂದು ಧೂಳನ್ನ ಎಬ್ಸಿದಾಗ ಅದ್ ಯಾವ ಬದಲಾವಣೆನೂ ಆಗಲ್ಲ. ಹವಾಮಾನದ ಮೇಲೂ ಬದಲಾವಣೆ ಆಗಲ್ಲ, ಈ ಕೊರೋನಾದ ಚಲನೆ ಮೇಲೂ ಯಾವ ಬದಲಾವಣೆಗಳು ಆಗಲ್ಲ. ಒಂದ್ ಕಡೆ ಜನ ತುತ್ತು ಅನ್ನಕ್ಕೋಸ್ಕರ ಒದ್ದಾಡ್ತಾರೆ, ಎಲ್ಲೂ ಅನ್ನ ಸಿಕ್ತಿಲ್ಲ, ಪಡಿತಾರೆ, ಕ್ಯೂ ನಿಂತ್ಕೋತಾರೆ. ಸರ್ಕಾರ ಉಚಿತವಾಗಿ ಯಾವಾಗ ಕೊಡುತ್ತೋ, ನಮ್ಮ ಮಕ್ಳು ಯಾವಾಗ ನಾವು ಅನ್ನ ಹಾಕ್ತೀವೋ, ನಮ್ಮ ಸಂಸಾರ ಏನಾಗ್ಬಿಡುತ್ತೋ ಅನ್ನೋ ಆತಂಕ ಇದೆ. ಬಳ್ಳಾರಿಯಲ್ಲಿ ಸರ್ ಕ್ವಿಂಟಾಲ್ ಗಟ್ಟಲೆ ಟ್ರಾಕ್ಟರ್ನಲ್ಲಿ ಅನ್ನ ಮಾಡಿಸ್ತಾರೆ, ಅದನ್ನ ಆಮೇಲೆ ಊರುಗಳಿಗೆ ಹಂಚ್ತಾರೆ. ಅವರೆಲ್ಲ ತಗೊಂಡು ಊರಿಂದ ಆಚೆ ಸುರಿದು ಬರ್ತಾರೆ ಅನ್ನನ. ಹೆಂಗೆ ಸರ್ ಯೋಚನೆ ಇದು? ಅಂದ್ರೆ ದೇವರಿಗೆ ಇಡ್ತಿದೀವಿ ಅಂತ ಅವರು. ಅಲ್ಲ, ತುಂಬಾ ಅನ್ಯಾಯ ಇದು. ಅದು ಒಂದು ಈ ಬಗ್ಗೆ ನೀವು ಇವತ್ತು ಮಾಧ್ಯಮದ ಮೂಲಕ ಅವ್ರಿಗೆಲ್ಲ ಒಂದು ಸಂದೇಶ ಕಳಿಸ್ತಾ ಇದ್ದಾರೆ. ಯಾಕಂದ್ರೆ ಎಷ್ಟೋ ಜನ ಅಮಾಯಕರಿರ್ತಾರೆ, ಅವ್ರಿಗೇನು ಗೊತ್ತಿರೋದಿಲ್ಲ. ನೀವು ಇಲ್ಲಿ ಸುದ್ದಿಯ ಮೂಲಕನೂ ಒಂದಷ್ಟು ಜನರನ್ನ ಎಚ್ಚರಗೊಳಿಸುವಂತ ಒಂದು ಪ್ರಯತ್ನ ಮಾಡ್ತಾ ಇದ್ದೀರಾ. ಒಂದು ನಾವು ತಿನ್ನುವಂತ ಯಾವುದೇ ಆಹಾರ ಪದಾರ್ಥನ ಈ ರೀತಿ ವ್ಯರ್ಥ ಮಾಡಬಾರ್ದು. ಅದನ್ನ ದೇವರಿದ್ರು ಕೂಡ ಇಂತ ಕಾರ್ಯಗಳನ್ನ ದೇವ್ರು ಮೆಚ್ಚೋದಿಲ್ಲ. ಅಲ್ಲ, ಬಡವ್ರಿಗೆ ಹಂಚ್ಬಿಟ್ರೆ ದೇವ್ರು ಇನ್ನೂ ಸಂತೃಪ್ತರಾಗ್ತಾರೆ. ಖಂಡಿತವಾಗೂ ನೀವು ಹೇಳಿದ ಒಳ್ಳೆ ಮಾತು ಹರೀಶ್ ಅವರೇ. ಖಂಡಿತವಾಗ ಅದನ್ನ ಹಂಚ್ಬೋದು. ಮತ್ತೆ ಮುಂದೀಗ ಒಂದು ಈ ಕೊರೋನಾ ಇನ್ನು ಎಷ್ಟು ದಿವಸ ನಮ್ಮನ್ನ ಕಾಡತ್ತೆ ಅನ್ನೋ ಒಂದು ಅಂದಾಜು ಯಾರಿಗೂ ಇಲ್ಲ. ಇವತ್ತು ನಾವು ಯಾವುದೇ ಒಂದು ಆಹಾರ ಪದಾರ್ಥ ಅಥವಾ ನಮ್ಮ ಯಾವುದೇ ಸಂಪನ್ಮೂಲ, ಹಣಕಾಸು ಸೇರಿ ಯಾವುದನ್ನು ವ್ಯರ್ಥ ಮಾಡೋದಕ್ಕೆ ಇದು ಸಮಯ ಅಲ್ಲ. ಯಾಕಂದ್ರೆ ಮುಂದೆ ಇದಕ್ಕಿಂತ ಹೆಚ್ಚಿನ ಸಂಕಷ್ಟ ಬರ್ಬೋದು. ಅಂದ್ರೆ ನಾನು ಹೆದರ್ಸಕ್ಕೆ ಹೇಳ್ತಾ ಇಲ್ಲ ಈ ಮಾತು. ಮುಂದಿನ ದಿನಗಳು ನಮ್ಗೆ ಯಾವ ರೀತಿ ಇರುತ್ತೆ ಅನ್ನೋದು ಗೊತ್ತಿಲ್ಲ. ಅದರಿಂದ ನಮ್ಮ ಆಹಾರ ಪದಾರ್ಥಗಳಾಗ್ಲಿ, ನಮ್ಮಲ್ಲಿರೋ ಯಾವುದೇ ಸಂಪನ್ಮೂಲಗಳನ್ನಾಗ್ಲಿ ವ್ಯರ್ಥವಂತೂ ಖಂಡಿತ ಮಾಡಬಾರ್ದು. ಅಕಸ್ಮಾತ್ ನಮ್ಮಲ್ಲಿ ಹೆಚ್ಚಿದ್ರೆ ಅದನ್ನ ಬಡ ಜನರಿಗೆ, ನೀವು ಹೇಳಿದಾಗ್ಲೇ ಒಂದು ಒಳ್ಳೆ ಮಾತು ಹೇಳಿದ್ರಿ, ಬಡ ಜನರಿಗೆ ಅದನ್ನ ಹಂಚೋದ್ರಿಂದ ನಮ್ಗೆ ಒಂದು ಇದ್ರದ್ದು ತೃಪ್ತಿನೂ ಸಿಗುತ್ತೆ. ಮತ್ತೊಬ್ಬ ಅಸಹಾಯಕರಿಗೆ ಬೇಸರ ಆಗೋದು ಸರ್. ಹಳ್ಳಿ ಜನ ಅದು ನಂಬಿಡ್ತಾರಲ್ಲ, ಒಂಥರ ಅವ್ರು ಹಿಂಗ್ ಮಾಡ್ಬೇಕು ಅಂದ್ರೆ ಹೌದಪ್ಪ ಫಸ್ಟ್ ನಾವು ಚೆನ್ನಾಗಿ ಹಾಕೋಣ, ತಗೊಂಡೋಗಿ ಸುರ್ದ್ ಬಂದ್ಬೋಣ ಅನ್ಸ್ಬಿಡುತ್ತೆ. ಅಷ್ಟೇ ಚೆನ್ನಾಗಿ. ಅಲ್ಲ ಸರ್, ಇದೇನಾಗತ್ತೆ ಅಂತಂದ್ರೆ ಇದೊಂಥರ ಈ ಸಮೂಹ ಸನ್ನಿ ಅಂತ ಹೇಳ್ತಾರೆ ಈ ಮನೋವಿಜ್ಞಾನಿಗಳು, ಮಾಸ್ ಹಿಸ್ಟೀರಿಯಾ ಅಂತ. ನನಗೆ ನನ್ನ ಸುತ್ತಮುತ್ತಲು ಎಲ್ಲರೂ ಕಲ್ಲೆಸೆಯಕ್ಕೆ ಶುರು ಮಾಡ್ಬಿಟ್ರೆ ನನಗೂ ಕಲ್ಲೆಸೆಯುವಂತ ಒಂದು ಪ್ರೇರಣೆ ಬರುತ್ತೆ. ನನ್ನ ಸುತ್ತ ಇದ್ದವ್ರು ಎಲ್ಲರೂ ಒಂದು ಪ್ರಾರ್ಥನೆ ಮಾಡ್ಬೇಕು ಅಂತಂದಾಗ ನನಗೂ ಅದೇ ಪ್ರೇರಣೆ ಬರುತ್ತೆ. ಮನಸ್ಸಿನ ಇಂಟೆನ್ಷನ್ ಒಳ್ಳೇದಾಗ್ಲಿ ಅಂತಿದ್ರು, ಬಟ್ ಆ ಕಾರ್ಯ ಎಂತದ್ದು ಗೊತ್ತಾಗಲ್ಲ ಯಾರಿಗೂ. ಹೌದು, ಆ ಸಮಯದಲ್ಲಿ ಗೊತ್ತಾಗೋದಿಲ್ಲ. ಆಮೇಲೆ ಇನ್ನೊಂದಿಷ್ಟು ಜನಕ್ಕೆ ಏನಾಗುತ್ತೆ ಅಂದ್ರೆ ಅಕಸ್ಮಾತ್ ಇದು ಮಾಡ್ಬಿಡೋಣ, ಮಾಡದೇ ಇದ್ರೆ ಏನಾದ್ರು ತೊಂದರೆ ಆಗ್ಬೋದು, ಮಾಡಿದ್ರೆ ಉಪಕಾರ ಆಗ್ಬೋದು, ನಾವ್ಯಾಕೆ ಇದನ್ನ ಪ್ರಶ್ನೆ ಮಾಡ್ಬೇಕು ಅಂತ ಭಾವನೆ ಬಂದ್ಬಿಡತ್ತೆ. ಒಂದೇನು ಅಂತಂದ್ರೆ ವಿಜ್ಞಾನದ ಮೂಲ ಉದ್ದೇಶ ನಾವು ಪ್ರಶ್ನೆ ಮಾಡ್ಬೇಕು. ನಾವ್ ಯಾವ್ದೇ ಒಂದ್ ಕೆಲಸ ಮಾಡ್ಬೇಕಾದ್ರೂ ಅದು ಯಾಕೆ, ಅದರ ಕಾರ್ಯ ಕಾರಣವನ್ನ ನಾವು ತಿಳ್ಕೊಳ್ಬೇಕು. ಅದು ಪಾಪ ಒಂದಷ್ಟು ಜನಕ್ಕೆ ಗೊತ್ತಿರೋದಿಲ್ಲ ಅವ್ರಿಗೆ ಅದ್ರ ಬಗ್ಗೆ. ಆದ್ರೆ ಅದನ್ನ ಒಂದಿಷ್ಟು ಜನ ದುರುಪಯೋಗನೂ ಪಡಿಸ್ಕೊಳ್ತಿರ್ತಾರೆ. ಇದನ್ನ ಮಾಡಿದ್ರೆ ಒಳ್ಳೇದಾಗತ್ತೆ ಅಂತ ಹೇಳಿ ಅದನ್ನ ಆಗತ್ತೆ. ಸೊ ನಿಮ್ ಸಜೆಷನ್ ಬೀಯಿಂಗ್ ಎ ಸೈಂಟಿಸ್ಟ್, ಈ ಹೋಮ ಹವನ ಅನ್ನ ಚೆಲ್ಲೋದನ್ನೆಲ್ಲ ಬಿಟ್ಟು ನೀಟಾಗಿ ಮನೇಲಿ ಸೇಫ್ ಆಗಿದ್ದು ಮಾಸ್ಕ್ ಹಾಕೊಳ್ಳಿ, ಸೋಷಿಯಲ್ ಡಿಸ್ಟೆನ್ಸಿಂಗ್ ಮೇಂಟೈನ್ ಮಾಡಿ.
ಖಂಡಿತವಾಗಿ ಹಾಗೆ ಮಾಡಿದ್ರೆ. ಆಮೇಲೆ ನಾನು ಒಂದೇ ಒಂದು ನಾನು ಆಗ್ಲೇ ಹೇಳಿದ ಮಾತನ್ನ ಪುನರುಚ್ಚರಿಸ್ತಾ ಇದ್ದೀನಿ. ಆಮೇಲೆ ನೀವು ಒಂದು ಹೇಳಿದ್ರಿ, ಇದನ್ನ ಒಂದು ಬಡವರಿಗೆ ಹಂಚಿದ್ರೆ ಅನುಕೂಲ ಆಗ್ತಿತ್ತು ಅಂತ. ಹಾಗೆ ಯಾವ ಸಂಪನ್ಮೂಲ ನಮ್ಮ ವಿಶೇಷವಾಗಿ ಆಹಾರ ಪದಾರ್ಥನ ಯಾರು ವ್ಯರ್ಥ ಮಾಡಬಾರ್ದು ಸರ್.